ಹೌತಿ ಬಂಡುಕೋರರ ದಾಳಿಗೆ ಭೀಕರ. ಹೌತಿ ಬಂಡುಕೋರರ ಎಂಟ್ರಿಯಿಂದ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಇನ್ನು 2 ಜಲಸಂಧಿ ಬಂದಾಗಬಹುದಾದ ಆತಂಕ ಇದೀಗ ಎದುರಾಗ್ತಾ ಇರೋದು. ಹೋರ್ಮುಜ್ ಜಲಸಂಧಿಯದ್ದೇ ಸಮಸ್ಯೆಗಳಾಗ್ತಾ ಇದೆ. ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಟ್ರಂಪ್ ಮತ್ತು ಅಮೆರಿಕ ಬ್ಯಾಕ್ ಟು ಬ್ಯಾಕ್ ಪ್ರಯತ್ನಗಳಾಗ್ತಾ ಇರೋದು. ಆದರೆ ಇದೀಗ ಇನ್ನೂ 2 ಜಲಸಂಧಿ ಬಂದಾಗಬಹುದಾದ ಆತಂಕ. ಮಂಡೇಬ್ ಮತ್ತು ಸೂಯೆಜ್ ಕಾಲುವೆ ಮುಚ್ಚುವಂಥ ಭೀತಿ ಇದೀಗ ಎದುರಾಗ್ತಾ ಇರೋದು. ಆಟಿಕೆಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸು, ತೈಲ, ಗ್ಯಾಸು ಸೇರಿ ಹಲವು ವಸ್ತುಗಳು ಇದೇ ಸೂಯೆಜ್ ಜಲಸಂಧಿಯಲ್ಲಿ ಸಾಗತ್ತೆ. 40% ಕಂಟೈನರ್ ಶಿಪ್ಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚಾರ ಆಗೋದು. 10% ಕಡಲ ವ್ಯಾಪಾರವು ಇದೇ ಮಾರ್ಗದಲ್ಲಿ ನಡೆಯುತ್ತೆ. 2023ರಿಂದ 2025ರವರೆಗೆ 10 ಹಡಗುಗಳ ಮೇಲೆ ಹೌತಿ ದಾಳಿಯಾಗಿದೆ. 2 ಹಡಗುಗಳನ್ನು ಮುಳುಗಿಸಿದ್ರಿಂದ ವಿಶ್ವ ವ್ಯಾಪಾರ ಕ್ಷೇತ್ರಕ್ಕೆ ಹೊಡೆತ ಬೀಳಲಿದೆ. ನೋಡಿ, ಇಲ್ಲಿವರೆಗೂ ಅನೇಕ ಹಡಗುಗಳ ಮೇಲೆ ಅಟ್ಯಾಕ್ ಆಗಿರೋದು. ಇದೀಗ ಹೌತಿ ಬಂಡುಕೋರರ ದಾಳಿಯ ಭೀಕರತೆ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನುವಂಥದ್ದೊಂದು ಆತಂಕ ಶುರು ಆಗ್ತಾ ಇದೆ. ಹೌತಿ ಬಂಡುಕೋರರಿಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಈ ಆತಂಕ ಇದೀಗ ಕಾಡ್ತಾ ಇರೋದು. ಇನ್ನೂ 2 ಜಲಸಂಧಿ ಬಂದಾಗಬಹುದಾದ ಸಾಧ್ಯಾನುಸಾಧ್ಯತೆ. ನೋಡಿ, ಇಲ್ಲಿವರೆಗೂ 2023ರಿಂದ 2025ರವರೆಗೆ ಒಟ್ಟು 10 ಹಡಗುಗಳ ಮೇಲೆ ಹೌತಿ ದಾಳಿಯನ್ನು ಮಾಡಿದೆ. 2 ಹಡಗುಗಳನ್ನು ಮುಳುಗಿಸಿದ್ರಿಂದ ವಿಶ್ವ ವ್ಯಾಪಾರ ಕ್ಷೇತ್ರಕ್ಕೆ ಹೊಡೆತ ಬಿದ್ದಿದೆ. ಇದೀಗ ಏನು 2 ಜಲಸಂಧಿಗಳು ಮುಚ್ಚಬಹುದು ಅಂತ ಹೇಳ್ತಾ ಇದ್ದೀವೋ, ಇದು ಮತ್ತಷ್ಟು ಹೊಡೆತ ಬೀಳುತ್ತೆ. ಮಂಡೇಬ್ ಮತ್ತು ಸೂಯೆಜ್ ಕಾಲುವೆ ಮುಚ್ಚುವಂಥ ಭೀತಿ, ಆಟಿಕೆಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸು, ತೈಲ, ಗ್ಯಾಸು, ಹಲವು ವಸ್ತುಗಳು ಇದೇ ಮಾರ್ಗದಲ್ಲಿ ಬರಬೇಕು. 40% ಕಂಟೈನರ್ ಶಿಪ್ಗಳು ಇದೇ ಮಾರ್ಗದಲ್ಲಿ ಸಂಚಾರ ಮಾಡೋದು. 10% ಕಡಲ ವ್ಯಾಪಾರವು ಇದೇ ಮಾರ್ಗದಲ್ಲಿ ನಡೆಯುತ್ತೆ. ಹಾಗಾಗಿ ಆತಂಕ ಶುರುವಾಗ್ತಾ ಇದೆ.